ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಏನಂದರೆ ನನ್ನ ಮಗನ ಬರ್ಡೇ ಮಾಡಿದ್ವಿ. ಯಾವ ಥರ ಆಯ್ತಂದರೆ ಸಿಂಪಲಾಗೆ ಮಾಡಿದ್ದು. ಫಸ್ಟ್ ಇಯರ್ ಬರ್ಡೇ ನಮ್ಮ ನೇಟಿವಲ್ಲಿ ಯಾರು ಬಂದಿರಲಿಲ್ಲ, ಸೊ ನಾವು ಹೋಗಿರಲಿಲ್ಲ. ನಮ್ಮ ಯಜಮಾನ್ರಿಗೆ ಲೀವು ಇರಲಿಲ್ಲ. ಅವ್ರ ಫ್ರೆಂಡ್ಸ್ ಎಲ್ಲ ಬಂದುಬಿಟ್ಟು ಇದೇ ಥರ ಸಿಂಪಲಾಗಿ ಡೆಕೋರೇಟ್ ಎಲ್ಲ ಮಾಡಿ ನೋಡಿದ್ರಲ್ಲ. ನನ್ನ ಮಗ, ನಾನು, ನಮ್ಮ ಕೊಲೀಗ್ಸ್ ಎಲ್ಲರೂ ಬಂದಿದ್ದರು. ತುಂಬ ಹ್ಯಾಪಿ ಆಯಿತು. ಚೆನ್ನಾಗಿ ಮಾಡಿದ್ವಿ. ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿಲ್ಲ. ಸಿಂಪಲಾಗೆ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ತುಂಬ ಎಂಜಾಯ್ ಕೂಡ ಮಾಡಿದ್ವಿ. ನೋಡಿ, ಅವರೆಲ್ಲ ಬಂದಿದ್ದಾರೆ, ಎಲ್ಲ ಫೋಟೋ ತೆಗೆಸ್ಕೊಂಡ್ವಿ. ಕೇಕ್ ಕಟ್ಟಿಂಗ್ ಆಯಿತು. ಸೊ ಅರ್ಧ ವೀಡಿಯೋಸ್ ಎಲ್ಲ ಬಂದಿಲ್ಲ. ಸೊ ಹಾಗಾಗಿ ಸ್ವಲ್ಪನೇ ಹಾಕಿದ್ದೀನಿ. ಅದೇನೆಂದರೆ ಊರಿಗೆ ಹೋಗೋಕ್ಕೂ ಆಗಲಿಲ್ಲ. ನಮ್ಮ ಅತ್ತೆ ಮಾವ ಆಗಲಿ, ಅಪ್ಪ ಅಮ್ಮ ಆಗಲಿ ಯಾರ್ಯಾರೂ ಇರಲಿಲ್ಲ. ಸೊ ಹಾಗಾಗಿ ನಮ್ಮ ನೇಟಿವಲ್ಲಿ ಯಾವ ಥರ ಮಾಡ್ತೀವಿ ಬರ್ಡೇ ಅಂತ ಆ ವಿಡಿಯೋ ಮೂಲಕನೂ ತೋರಿಸ್ತೀನಿ ನಾನು. ಸೊ ಈ ಥರ ಸಿಂಪಲ್ಲಾಗಿ ನಾವಿರೋ ಮನೇಲಿ ಮಾಡಿದ್ದು. ಈ ಥರ ಆಯಿತು ಬರ್ಡೇ. ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ಈ ಥರ ಸಿಂಪಲಾಗಿ ಮಕ್ಕಳೆಲ್ಲ ತುಂಬ ಡ್ಯಾನ್ಸ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಕೂಡ ತುಂಬ ಚೆನ್ನಾಗಿರಲ್ಲ ಮನೆಯಲ್ಲ. ಸೊ ಹಾಗಾಗಿ ಹಾಕೋಕ್ಕಾಗಲ್ಲ. ಬರ್ಡೇ ಸೆಲೆಬ್ರೇಷನ್ಸ್ ಇತ್ತು. ಹಾಗಾಗಿ ನಾನು ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಂಡಿದ್ದೆ. ನೋಡಿ ಫ್ರೆಂಡ್ಸ್, ಸಿಂಪಲ್ಲೇ ಆಗಿದ್ದೆ. ಸೊ ಗ್ರ್ಯಾಂಡಾಗಿ ಏನೂ ಆಗಲಿಲ್ಲ. ನನ್ನ ಫ್ರೆಂಡ್, ನಮ್ಮ ಮನೆ ಯಜಮಾನ್ರು, ಕೊಲೀಗ್ಸ್ ಎಲ್ಲರೂ ಇವರು. ಸೊ ಫೈನಲಿ ಇದನ್ನು ಮಾಡಿದ್ದು. ಅದಾದಮೇಲೆ ನಿದ್ದೆ ಬರಲಿಲ್ಲ ಅಂತ ನನ್ನ ಮಗನಿಗೆ ಏನೇನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನೋಡಿದ್ವಿ. ಈ ಥರ ಬೆಳ್ಳಿದೆಲ್ಲ ಕೊಟ್ಟಿದ್ದರು, ಖಡ್ಗ ಕೊಟ್ಟಿದ್ದರು. ಮತ್ತು ನನ್ನ ಯಜಮಾನ್ರ ಫ್ರೆಂಡ್ಸ್ ಅವರು ಇದ್ದರು ಮನೇಲಿ. ಸೊ ಮಕ್ಕಳೆಲ್ಲ ತುಂಬ ಗಲಿಬಿಲಿ ಎಲ್ಲ ಇತ್ತು. ಎಲ್ಲ ತೆಗ್ದೆ. ಎಲ್ಲವೂ ಒಂದು 4-5 ಗಿಫ್ಟ್ಸ್ ಎಲ್ಲ ಬಂದಿತ್ತು. ಅಮೌಂಟು ಬಂದಿತ್ತು. ಸೊ ಗಿಫ್ಟ್ಸ್ ಅಂದರೆ ತುಂಬ ಚೆನ್ನಾಗಿದ್ವು. ನನ್ನ ಮಗನಿಗೆ ಏನೇನು ಆಟ ಆಡೋಕ್ಕೆ ಬೇಕೋ ಅವನೇ ಕೊಟ್ಟಿದ್ದರು. ಕಾರ್ ಗಿಫ್ಟ್ ಮಾಡಿದರು, ರಿಮೋಟ್ ಕಾರ್ಸ್. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಮತ್ತು ಬಟ್ಟೆ, ಒಂಥರ ಕುರ್ತಿ ಟೈಪು 2 ಜೊತೆ ಏನೋ ಬಂದಿತ್ತು ಫ್ರೆಂಡ್ಸ್. ನಾನು ತೋರಿಸಿದ್ದೀನಿ ವಿಡಿಯೋದಲ್ಲಿ. ಕುರ್ತಿ ಟೈಪ್ ಬಂದಿತ್ತು. ಸೊ ತುಂಬ ಚೆನ್ನಾಗಿತ್ತು. ಇಷ್ಟ ಆಯಿತು ನನಗೆ. ಕುರ್ತಿ ಬಂದಿತ್ತು. 2 ಕುರ್ತಿ ಸೆಟ್ ಏನೋ ಬಂದಿತ್ತು. ಅದಾದಮೇಲೆ ಒಂದು ರಿಮೋಟ್ ಕಾರ್ಸ್ ಬಂದಿತ್ತು. ಅದನ್ನು ಟಾಕಿಂಗ್ ಟಾಮಿ ಟೈಮ್ ಮಾತಾಡುತ್ತಲ್ಲ, ಆ ಥರ ಒಂದು ಗಿಫ್ಟ್ ಕೊಟ್ಟಿದ್ದರು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಆ್ಯಕ್ಚುಲಿ ಇದನ್ನು ನಾನು ತಗೋಬೇಕಂತ ಇದ್ದೆ. ಸೊ ಹಾಗಾಗಿ ಅವರೇ ಗಿಫ್ಟ್ ಮಾಡಿದರು. ತುಂಬಾ ಖುಷಿ ಆಯಿತು. ತುಂಬ ಇದೆ ನೋಡಿ, ನಾನು ಓಪನ್ ಮಾಡ್ತಿದ್ದೀನಲ್ಲ, ಇದೆ ಚೆನ್ನಾಗಿತ್ತು. ಹಾಗೆ ನಾವು ಜೊತೆ ಮಾತಾಡಿದ್ವಿ ಕೂಡ. ನನ್ನ ಮಗ ನನ್ನ ಪಕ್ಕದಲ್ಲೇ ಕುತ್ಕೊಂಡ್ಬಿಟ್ಟು ನೋಡ್ತಿದ್ದಾನೆ, ಏನೇನೋ ತೆಗಿತಿದ್ದಾರೆ ನಮ್ಮ ಅಂತ. ತುಂಬ ಚೆನ್ನಾಗಿತ್ತು. ಸಿಂಪಲ್ಲಾಗಿ ಮಾಡಿದ್ವಿ. ಆ್ಯಕ್ಚುಲಿ ನಮ್ಮ ಮನೇಲಿ ಯಾರೂ ಇರಲಿಲ್ಲ. ತುಂಬ ಬೇಜಾರಾಯಿತು. ಸೊ ಹಾಗಾಗಿ ಅಲ್ಲಿ ನಮ್ಮ ನೇಟಿವಿಗೆ ಹೋಗಿ ಯಾವ ಥರ ಬರ್ಡೇ ಸೆಲೆಬ್ರೇಷನ್ ಮಾಡ್ತೀನಿ ಅದನ್ನು ಹಾಕ್ತೀನಿ. ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆದಷ್ಟು ನನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬರ್ಸ್ ಮಾಡಿ ಪ್ಲೀಸ್. ಬೆಲ್ ಐಕನ್ನ ಒತ್ತೋದಂತೂ ಮರಿಬೇಡಿ. ಈಗ ಫಸ್ಟ್ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಕೂಡ ಪ್ಲೀಸ್ ನಮ್ಮ ಹರಿಸಿ ಆರೈಸಿ. ನಿಮ್ಮಿಂದ ಎಲ್ಲರೂ ಸಾಧ್ಯವಾದದ್ದು ಫ್ರೆಂಡ್ಸ್. ನೋಡಿ, ಅಲ್ಲಿ ನನ್ನ ಮಗ ಯಾವ ಥರ ಖುಷಿ ಪಡ್ತೀನಿ ನೋಡ್ತಾ ಇದ್ದಾನೆ. ನಾನು ಮಾತಾಡ್ತಾ ಇದ್ದೆ. 12:30 ಆಯಿತು ಫ್ರೆಂಡ್ಸ್. ನಮ್ಮ ಯಜಮಾನ್ರು ಮನೆಯಲ್ಲೆಲ್ಲ ಮಾಡಲಿಲ್ಲ. ಅವ್ರ ಕೊಲೀಗ್ಸ್ ಎಲ್ಲ ಅವ್ರ ಕ್ಯಾಂಪಲ್ಲೇ ಎಲ್ಲವೂ ತಿನ್ನೋಕ್ಕೆಲ್ಲ ಮಾಡಿಸಿದ್ರು. ಸೊ ಹಾಗಾಗಿ ಮನೇಲಿ ಚಳಿ ಇತ್ತಲ್ಲ, ಈಗ ವೆದರ್ ತುಂಬ ಚಳಿ ಇದೆಯಲ್ಲ. ಸೊ ಹಾಗಾಗಿ ನಾವು ಎಲ್ಲೂ ಹೋಗ್ತಾ ಇಲ್ಲ, ಮನೇಲಿ ಸಿಂಪಲ್ಲಾಗಿ ಮಾಡ್ತೀವಿ. ಅದಾದಮೇಲೆ ಊರಿಗೂ ಹೋಗಿ ಮಾಡೋಣ ಅಂತ ಇದ್ವಿ. ಅದನ್ನು ಹಾಕ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದಂತೂ ಮರೀಲೇಬೇಡಿ ಪ್ಲೀಸ್. ನೋಡಿ, ನಾನು ಓಪನ್ ಮಾಡ್ತಾಯಿದ್ದೀನಿ. ನನ್ನ ಮಗನಿಗೆ ತುಂಬ ಕ್ಯೂರಿಯಾಸಿಟಿ. ನನಗಿಂತ ಮುಂಚೆನೇ ತೆಗಿತಾ ಇದ್ದಾನೆ. ನೋಡಿ, ಓಪನ್ ಮಾಡ್ತಾ ಇದ್ದಾನೆ. ಎಷ್ಟು ಖುಷಿ ಇದೆ ಅವನಿಗೆ. ನನಗೆ ಓಪನ್ ಮಾಡ್ತಾ ಇದ್ದೆ. ಓಪನ್ ಆಯಿತು. ನೋಡಿ, ರಿಮೋಟ್ ಕಾರ್ಡ್ ಎಲ್ಲ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ರಿಮೋಟ್ ಕಂಟ್ರೋಲ್ ಲೈಟ್ ಎಲ್ಲೋ ಗ್ರೀನ್ ಕಲರ್ ಮಿಕ್ಸ್ ಇದೆ. ಚೆನ್ನಾಗಿದೆ ಅಲ್ವಾ? ಅದನ್ನು ನಾನು ಓಪನ್ ಮಾಡಿದೆ. ಓಪನ್ ಮಾಡಿ ಎಲ್ಲವೂ ನೋಡಿದೆ. ತುಂಬ ಚೆನ್ನಾಗಿತ್ತು. ಗಿಫ್ಟ್ ತುಂಬ ಚೆನ್ನಾಗಿರೋ ಕೊಟ್ಟಿದ್ದಾರೆ. ಖುಷಿ ಆಯಿತು. ಸಿಂಪಲ್ಲಾಗಿ ಮಾಡಿದ್ರೆ ಚೆನ್ನಾಗಿ ಮಾಡ್ಕೊಂಡ್ವಿ. ಊರಲ್ಲಿ ಯಾವ್ಯಾವ ಥರ ಮಾಡ್ತೀವಿ ಅಂತ ನಾನು ನಿಮಗೆ ನನ್ನ ಚಾನಲ್ ಮುಖಾಂತರ ಎಲ್ಲ ತೋರಿಸ್ತೀನಿ. ಯಾವ್ಯಾವ ಥರ ಇತ್ತು, ಏನೇನು ಮನೇಲಿ ಏನೇನು ಮಾಡಿದ್ವಿ ಅಂತ. ಸೊ ಇಲ್ಲಿ ಇಷ್ಟ. ಬಾಯ್.